ಹಾಯ್ ಹಲೋ ಎಲ್ಲರಿಗೂ ಕವಿತಾ ಸುರೇಶ್ ಬ್ಲಾಗ್ಸಿಗೆ ಸ್ವಾಗತ. ಇವತ್ತು ನಾನು ಸೋಯಾ ಚಂಕ್ ಹಾಗೂ ಕ್ಯಾಪ್ಸಿಕಮ್ ಮಂಚೂರಿ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೀನಿ. ಮೊದಲೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪು ಮೈದಾ ಹಿಟ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು ಹಾಗೂ ನೆನೆಸಿದ ಸೋಯಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ. ಈಗ ಮ್ಯಾರಿನೇಟ್ ಮಾಡಿದ ಸೋಯಾ ಚಂಕನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದಿಡಿ. ಸೋಯಾ ಚಂಕ್ ಮಂಚೂರಿ ಮಾಡಲು ಬೇಕಾಗಿರುವ ತರಕಾರಿಗಳು: 2 ಕ್ಯಾಪ್ಸಿಕಮ್ ಹಾಗೂ 2 ನೀರುಳ್ಳಿ, 2 ಟೊಮೆಟೊ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಹಾಗೂ ನೀರುಳ್ಳಿಯನ್ನು ಫ್ರೈ ಮಾಡಿ. ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿ. ಮಿಕ್ಸಿಯಲ್ಲಿ ಟೊಮೆಟೊ ಪ್ಯೂರಿ ತಯಾರಿಸಿ ಬಾಣಲೆಗೆ ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಹಾಗೂ ನೀರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನು ಧನಿಯಾ ಪೌಡರ್, 1/4 ಸ್ಪೂನು ಗರಂ ಮಸಾಲ ಪೌಡರನ್ನು ಸೇರಿಸಿ ಕೊನೆಗೆ ಟೊಮೆಟೊ ಪ್ಯೂರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕುದಿಸಿ ಸ್ವಲ್ಪ ನೀರು ಸೇರಿಸಿ ಫ್ರೈ ಮಾಡಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿದ ಸೋಯಾ ಚಂಕನ್ನು ಸೇರಿಸಿ 2 ನಿಮಿಷ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಯಾದ ಸೋಯಾ ಚಂಕ್ ಹಾಗೂ ಕ್ಯಾಪ್ಸಿಕಮ್ ಮಂಚೂರಿ ತಿನ್ನಲು ರೆಡಿಯಾಗುತ್ತದೆ. ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.